ನೋಡಿ, ಆ್ಯಕ್ಚುಲಿ ಇಷ್ಟು ದಿನ ನಮ್ಮದು ಕುರಿ ಶೆಡ್ದು ಕೆಲಸ ಸ್ಟಾಪ್ ಮಾಡಿಸಿದೆ ಸಮ್ ರೀಸನ್ನಿಂದ. ಸೊ ನೋಡಿ, ಇವಾಗ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗಿದೆ. ಕುರಿ ಶೆಡ್ಗೆ ಮೇಲ್ಗಡೆಗೆಲ್ಲ ಫುಲ್ಲು ಶೀಟ್ ಹೊಚ್ಕೊಂಡ್ಬಿಡ್ತಾ ಇದ್ದೀವಿ. ನೋಡಿ, ಶೀಟ್ ಹೊಚ್ತಾ ಇದ್ದಾರೆ. ಸೊ ದಯವಿಟ್ಟು ನಾನು ಯಾಕೆ ಸ್ಟಾಪ್ ಮಾಡಿದೆ ಅಂತ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ದಯವಿಟ್ಟು ಕೆಲಸಗಳನ್ನ ಕೊಡಬೇಕಾದ್ರೆ ನೋಡಿಕೊಂಡು ಕರೆಕ್ಟಾಗಿ ಕೆಲಸಗಾರರು ಕೊಡ್ರಿ. ಯಾರೋ ಒಂದು 4 ಟಾಕ್ ಹಾಕಕ್ಕೆ ಬಂದುಬಿಟ್ರೆ ಸಾಕು, ಅವರು ನಾನು ವೆಲ್ಡಿಂಗ್ ಕೆಲಸ ಮಾಡ್ತೀನಿ, ಶೆಡ್ ಎತ್ತುತ್ತೀನಿ ಅಂತ ಬರ್ತಾರೆ. ಅಂಥವ್ರಿಗೆಲ್ಲ ದಯವಿಟ್ಟು ವರ್ಕ್ಗಳನ್ನ ಕೊಡಬೇಡ್ರಿ. ಸುಮ್ಮನೆ ಹಾಳು ಮಾಡ್ತಾರೆ, ಶೆಡ್ನೂ ಹಾಳು ಮಾಡ್ತಾರೆ, ಮುಂದಕ್ಕೆ ಲೈಫ್ ಬರಬಾರ್ದು, ಆ ಥರ ಎಲ್ಲ ಮಾಡಿ ಮಡಗ್ತಾರೆ. ಸೊ ದಯವಿಟ್ಟು ನೋಡಿಕೊಂಡು ಒಂದು 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಮಾತಾಡಿ ಕರೆಕ್ಟಾಗಿ ವರ್ಕರ್ಸ್ಗೆ ಕೊಡ್ರಿ. ನೋಡಿ, ಅಲ್ಲಿ ಶೀಟ್ ಹೊಡಿತಾ ಇದ್ದಾರೆ. ನೆನ್ನೆಲ್ಲ ಪರ್ಲೈನ್ ಎತ್ತಿ ನೀಟಾಗಿ ಮಾಡಿದ್ದಾರೆ. ಅವರು ನಮ್ಮ ತಮ್ಮವರು. ನಮ್ಮೂರ ಕಡೆ ಆಳುಗಳದೇ ತೊಂದರೆ ಆಗ್ಬಿಟ್ಟಿರೋದು, ಎಲ್ಪರ್ಸ್ಗಳದು. ಸೊ ಅದಕ್ಕೆ ನೋಡಿ, ನಮ್ಮ ತಮ್ಮ ಮತ್ತು ಅವ್ರು ಇನ್ನೊಬ್ಬರು ಅಲ್ಲಿ ಮಾಡ್ತಾಯಿದ್ದಾರೆ ವರ್ಕ್ನ. ನೋಡಿ, ಸ್ಕ್ರೂ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಸ್ಕ್ರೂ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ಗಳು ಅಲ್ಲಿಂದ ಬಿದ್ದರು ಎದ್ರು ಅಂದರೆ ತುಂಬ ತೊಂದರೆಗಳಾಗ್ಬಿಡುತ್ತೆ. ಸೊ ಹುಷಾರಾಗೆ ಸ್ಕ್ರೂ ಮಾಡಬೇಕು. ನೋಡಿ, ಮಾಡ್ತಾ ಇದ್ದಾರೆ. ನೋಡಿ, ಇದು ಶೀಟ್ ಹೊಡೆದು ಆಗ್ತಿದ್ದಂಗೆ ನೆಕ್ಸ್ಟು ಸೈಡ್ಗಳಿಗೆ ನೋಡಿ, ಈ ಸೈಡ್ ಇದೆಯಲ್ಲ, ಇದು ಏಡ್ಜು, ಇದ್ರದ್ದು ಒಂದು ಶೀಟ್ ಎಷ್ಟೈತೆ ನೋಡಿ, ಇಲ್ಲಿ ಇದೆಯಲ್ಲ, ಇದು ಒಂದು ಶೀಟು ನೋಡಿ, ಈ ಶೀಟ್ ಇದೆಯಲ್ಲ, ಇಲ್ಲಿಂದ ಅಲ್ಲಿವರೆಗೂ ಎಡ್ಜ್ ಏನೈತೆ ಒಂದು ಶೀಟು, ಆ ಒಂದು ಶೀಟ್ ದಯ ಹಿಂಗೆ ಅಡ್ಡ ಕೊಡಿಸ್ಬಿಡ್ತೀನಿ. ಇದೂ ಅಷ್ಟೇ ನೋಡಿ, ಇಷ್ಟು ಕ್ಲೋಸ್ ಮಾಡಿಸ್ಬಿಡ್ತೀನಿ. ಇಷ್ಟು ಫುಲ್ಲು ಕ್ಲೋಸ್ ಮಾಡಿಸಿದ್ರೆ ಆ ಕಡೆ ಈ ಕಡೆಯಿಂದ ಏನಾದರೂ ಇರಿಸ್ಲು ಹೊಡೀತು ಮತ್ತು ತಿರ್ಗಾ ಬಿಸಿಲು ಬೀಳೋದು ಅದೆಲ್ಲ ಏನೂ ಆಗೋದಿಲ್ಲ. ಇಲ್ಲಿ ಕೆಳಗಡೆ ಎಲ್ಲ ಓಪನ್ ಇರುತ್ತೆ, ತೊಂದರೆ ಇಲ್ಲ. ಸೊ ಅವಾಗ ನಿಮಗೆ ಈಸಿಯಾಗಿ ಗಾಳಿ ಆಡುತ್ತೆ. ಆ ಕಡೆಯೂ ಅಷ್ಟೇ, ಮೇಲ್ಗಡೆಯಿಂದ ಒಂದು ಶೀಟ್ ದಯ ಫುಲ್ಲು ಕ್ಲೋಸ್ ಮಾಡಿಬಿಡ್ತೀನಿ, ಸುತ್ತಲೂ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಸೊ ಅವಾಗ ನಮಗೆ ಯಾವ ಥರನೂ ಆ ಕಡೆಯಿಂದ ಹಿಂಗಿಂದ ಉಯ್ದಿದ್ದ ಮಳೆ ಮತ್ತು ತಿರ್ಗಾ ಬಿಸಿಲು ಏನೂ ಒಳಗಡೆಗೆ ಬೀಳೋದಿಲ್ಲ. ಸೊ ನೀಟಾಗಿ ನಮಗೆ ಕೆಳಗಡೆ ಎಲ್ಲ ಏರಿಯೇಷನ್ ಇರುತ್ತೆ. ಸೊ ನೀಟಾಗಿರುತ್ತೆ. ಇವಾಗ ಇದು ಫಸ್ಟು ಇದನ್ನು ಹಾಕೋದಿದ್ದಂಗೆ, ಇದನ್ನು ಸೀಟ್ ಹೊಡೆದು ಹಾಕ್ತಿದ್ದಂಗೆ ನೆಕ್ಸ್ಟ್ ವರ್ಕ್ ಅದೇನೇ, ಅದು ಹಾಕ್ತಿದ್ದಂಗೆ ಕೆಳಗಡೆ ಎಲ್ಲ ಫುಲ್ಲು ಇದು ಬಂದುಬಿಡುತ್ತೆ, ಏನು ಮೆಶ್ಶು ಫುಲ್ಲು ಕೆಳಗಡೆ ಎಲ್ಲ ಮೆಶ್ ಬಂದುಬಿಡುತ್ತೆ. ಸುತ್ತಲೂ ಮೆಶ್ ಬಂದುಬಿಟ್ರೆ ನಮಗೆ ನೀಟಾಗಿ ಎಲ್ಲ ಕವರ್ ಆಗಿಬಿಡುತ್ತೆ. ಏನು ಒಂದು ಪ್ರಾಣಿನೇ ಆಗಲಿ ಏನೂ ನಮಗೆ ಇವಾಗ ಒಳಗಡಿಕೆ ಬರೋದಕ್ಕಾಗಲ್ಲ. ಕಾಡು ಪ್ರಾಣಿಗಳು, ನಮ್ಮೂರ ಕಡೆ ಕಾಡು ಪ್ರಾಣಿಗಳು ಕಾಟದಿಂದನೇ ಜಾಸ್ತಿ ನಾವು ಇಷ್ಟನ್ನೆಲ್ಲ ಮಾಡಿಸ್ತಾ ಇರೋದು. ಕಾಡು ಪ್ರಾಣಿ ಕಾಟ ಇಲ್ಲ ಅಂದಿದ್ರೆ ಸೈಡಲ್ಲೆಲ್ಲ ಆಗ್ತಿಲ್ಲ, ಮೆಶ್ಶೆಲ್ಲ ಒಡಿಸೋ ಅವಶ್ಯಕತೆ ಇಲ್ಲ. ತಿರ್ಗಾ ನಮ್ಮೂರಲ್ಲಿ ಕಳ್ಳರು ಕಾಟಗಳು ಬೇರೆ, ದರಿದಿರೋ ನಮ್ಮ ಮಕ್ಕಳು. ಸೊ ಅದರಿಂದ ಎಲ್ಲ ಫುಲ್ಲು ಪ್ಯಾಕಪ್ ಮಾಡಿಸ್ಬಿಟ್ಟು ಜಸ್ಟ್ ಒಂದು ಲಾಕ್ ಮಾಡಿದ್ರೆ ಒಳಗಡೆಗೆ ಯಾರೂ ಬರಬಾರ್ದು, ಆ ಲೆಕ್ಕಾಚಾರಕ್ಕೆ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟು ಅಪ್ಡೇಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಇದ್ರದ್ದು ಶೀಟ್ಗೆ ಮತ್ತು ತಿರ್ಗಾ ಕಬ್ಬಣದ ಖರ್ಚು ಇದೆಲ್ಲ ಎಷ್ಟಾಯಿತು ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಇವಾಗ ನೋಡಿ, ಸದ್ಯಕ್ಕೆ ಎಷ್ಟಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು, ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ. ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.